ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಫ್ರೆಶ್ ಅಪ್ ಎಲ್ಲ ಆಗಿ ಬೆಳಿಗ್ಗೆ ಬಿಸಿಬೇಳೆ ಬಾತೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೂ ತಿಂದಿಲ್ಲ. ನಮ್ಮಲ್ಲಿ ಯಾರು ಏನು ಕೆಲಸನೂ ಮಾಡಿಲ್ಲ. ನನ್ನ ಕೆಲಸಗಳೆಲ್ಲ ಮುಗಿಸ್ಬಿಟ್ಟಿದ್ದೀನಿ. ಸೊ ಸಂಡೇ ಅಲ್ವಾ, ಹಾಗಾಗಿ ಬೇಗನೆ ತಿಂಡಿ ಮಾಡಿದೆ. ಇವತ್ತು ನಾನ್ ವೆಜ್ ಮಾಡಲ್ಲ, ಅಮಾವಾಸ್ಯೆ ಇರೋದ್ರಿಂದ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಇವಾಗ ತಿನ್ನಬೇಕು. ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಓಕೆನಾ? ಏನಾ ಮಾವಣ್ಣ ತಿನ್ನೋ ಬಾರ. ಏಯ್ ಕೊಳ್ಕಿ ಕೊಳ್ಕಿ ಬೈಲ್ ಮಾವಣ್ಣ ತಿನ್ನೋ ಬಾ. ಏಯ್ ಏನು ತಿಕ್ಕಂಗೆ ಬಿಡೋದು. ನೆನ್ನೆ ತಂದಿದ್ವಿ ಫ್ರೆಂಡ್ಸ್ ಇದೇ ಥರ ಸೇಮ್ ಹಣ್ಣು. 80 ರೂಪಾಯಿಗೆ ತಂದಿದ್ದೆ kg. ಇವತ್ತು 120 ರೂಪಾಯಿಗೆ ತಂದಿದ್ದೀನಿ. ಹಣ್ಣು ಒಂಚೂರು ದಪ್ಪ ಇದೆ ಅಷ್ಟೇ. 10 ರೂಪಾಯಿ ತಂದ ಇವನು. ಇವಾಗ ಮ್ಯಾಂಗೋ ಹಣ್ಣು ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಐತೆ ಮಾಡ್ಬಿಟ್ಟು. ನನ್ನ ಮಗಳೆಲ್ಲ ಅವ್ರ ಅಜ್ಜಿ ಮನೆ ಹತ್ರ ಹೋಗೋಲ್ಲ ಆಟಡಕ್ಕೆ. ಈ ನಡುವೆ ಹೊಟ್ಟೆಗೆ ತಿಂತಾ ಇರೋವಿ ನಾವು. ಬರೀ ತಿಂಡಿ ಅದು ಇದು ತಿಂತಾನೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟು ದಿವಸದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಂಡು ಮಾಡೋಕ್ಕಾಗ್ತಿಲ್ಲ, ಕಂಪ್ಲೀಟು ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಕೆಲಸ ಮುಗಿಸಿ ಇವಾಗ ಕುಕ್ ಮಾಡಬೇಕು. ಫಸ್ಟು ನನ್ನ ಮಗಂಗೆ ಹಾಲು ಕೊಡಬೇಕು. ಹಾಲು ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಪಾಲಕ್ ಸೊಪ್ಪಿದೆ ಸ್ವಲ್ಪ, ಹಾಗಾಗಿ ಪಾಲಕ್ ದಾಲ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಹೆಸರುಬೇಳೆ ಮತ್ತೆ ತೊಗರಿಬೇಳೆ ಬೇಯಿಸಿದ್ದೀನಿ. ಇಲ್ಲಿ ನೋಡಿ, ನನ್ನ ಮಗಳು ಅರ್ಧಂಬರ್ಧ ಜೋಳ ಬಿಡಿಸಿಟ್ಟಿದ್ದಾರೆ. ಕಾರ್ನ್ ಬಿಡ್ಸಿಕ್ಕೆ ಅಂದ್ರೆ ಆಗಲ್ವಂತೆ, ಅದಕ್ಕೆ ನಾನೇ ಬಿಡಿಸ್ಕೋಬೇಕು. ಈಗ ಕೊಡ್ತೀನಿ. ಇವನು ಕೇಳು ಆಗಲ್ಲ. ಸೊ ರೀಲ್ಸ್ ಮಾಡ್ತಿದ್ದೆ, ಹಾಗಾಗಿ ಇಷ್ಟೆಲ್ಲ ಪಂಕಾಗಿ ರೆಡಿ ಆಗಿದ್ದೀನಿ. ಇಲ್ಲಾಂದ್ರೆ ನೋಡಿ ಮಾತಾಡ್ತಾ ಹಾಲ್ ಬಟ್ಲಿಗೆ ಆಗ್ತಾ ಇದ್ದೀನಿ. ಹಾಲ್ ಬಟ್ಲಿಗೆ ಲೋಟ ಮಿಕ್ಸ್ ಮಾಡೋದು. ಸೊ ಅಡುಗೆ ಮಾಡಬೇಕು. ಪಾಲಕ್ ಸೊಪ್ಪು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಬೆಳಿಗ್ಗೆನೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ತಿಂದಾಯ್ತು. ಚಿತ್ರಾನ್ನ ನೋಡಿ ಮಾತಾಡ್ಕೊಂಡು ತಗೋಬಂದ್ರೆ ನೆನ್ನೆ ಇತ್ತಂದಿದ್ದಾನೆ ಜಾಮೆಟ್ರಿ ಬಾಕ್ಸ್ ಫಿಲ್ ಮಾಡಿದ್ದೀನಿ. ಎಲ್ಲ ಏನೇನೋ ಫಿಲ್ ಮಾಡಿ ಇಟ್ಕೊಂಡವ್ರು. ಬೇಡದೇ ಇರೋವೇ ತರದ್ ಜಾಸ್ತಿ ನಮ್ಮ ಮನೇಲಿ. ಎಷ್ಟು ಹೇಳೋದು ಅಷ್ಟು. ಅದ್ರ ಜೊತೆ ಇಲ್ಲಿ ಚಾಟ್ನಾರು ಬಂದಿದೆ. ಆಮೇಲೆ ತೋರಿಸೋದು. ಸೊ ಕಾಳು ಹುರುಳಿಕಾಳನ್ನ ಸೋಸಿ ಮೊಳಕೆ ಕಟ್ಟಿಟ್ಟಿದ್ದೀನಿ. ಮನೇನೆ ನೆನೆಸಿದ್ದೆ, ಮೊಳಕೆ ಬಂದಿದೆ ಸ್ವಲ್ಪ. ಇನ್ನ ಸ್ವಲ್ಪ ಬರಲಿ, ಸಂಜೆಗೆ ಕಾಳು ಪಲ್ಯ ಏನಾರು ಮಾಡ್ಕೊಳ್ಳೋಣ ಅಂತ. ಇವಾಗ ಸದ್ಯಕ್ಕೆ ಪಾಲಕ್ ಸೊಪ್ಪು ಹಾಕಿ ದಾಲ್ ಮಾಡ್ಕೊತೀನಿ. ಸೊ ಸ್ನ್ಯಾಕ್ಸ್ಗೆ ಒಂದು ಕಾರ್ನ್ ಮತ್ತೆ ಸೌತೆಕಾಯಿ ಇದೆ, ಕಟ್ ಮಾಡಿ ಹಾಕೊಂಡು ಸಲಾಡ್ ಮಾಡ್ಕೊಳ್ಳೋಣ ಅಂತ. ಬೆಳಿಗ್ಗೆ ಹೊತ್ತು ಈ ಸಲಾಡ್ ಎಲ್ಲ ಹಾಕೊಂಡು ವೆಯ್ಟ್ ಲಾಸ್ಗೆ ಟ್ರೈ ಮಾಡೋಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಬ್ಯುಸಿ ಇರ್ತೀನಿ. ಈ ಸದ್ಯಕ್ಕೆ ಸ್ಕೂಲ್ ಇಲ್ಲ, ಅದಕ್ಕಿಷ್ಟು ಫ್ರೀ ಇದ್ದೀನಿ. ಇಲ್ಲಾಂದ್ರೆ ಇನ್ನೂ ಬ್ಯುಸಿ ಇರ್ತೀನಿ. ನಮ್ಮ ಯಜಮಾನ್ರಿಗೆ ತಿಂಡಿ ಆಗಬೇಕು, ಅವ್ರನ್ನ ಕಳಿಸ್ಬೇಕು, ಮನೆ ಕೆಲಸ ಆಗಬೇಕು. ಸೊ ಹಾಗಾಗಿ ಪೇಷನ್ಸ್ ಇರಲ್ಲ ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಇವ್ರಿಗೆಲ್ಲ ಕೊಡ್ತಾ ಇದ್ದೀನಿ ಚಿನಿ. ಅದನ್ನೇ ನಾನು ತಿನ್ಕೊಂಡ್ಬಿಟ್ಟಿರ್ತೀನಿ. ರೈಸ್ ಆದರೂ ಸರಿ, ಚಪಾತಿ ಪೂರಿ ಏನಾದರೂ ಸರಿ. ಸೊ ಮಧ್ಯಾಹ್ನದ ಟೈಮಲ್ಲಿ ನನಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಸೊ ಅವಾಗ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಟೈಮ್ ಅನ್ನೋಕ್ಕಿಂತ ವೆಯ್ಟ್ ಲಾಸ್ ಮಾಡೋಕ್ಕೆ ಡಿಶಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರುತ್ತೆ. ಹಾಗಾಗಿ ಮಧ್ಯಾಹ್ನ ಮಾಡ್ಕೊಳ್ತೀನಿ ನಿಧಾನಕ್ಕೆ. ಮುದ್ದೆ ಬೇಕಾ, ಪಲ್ಯ ಬೇಕಾ, ಸಾಂಬಾರು ಬೇಕಾ, ಆ ಥರ. ಬೆಳಗ್ಗೆ ಹೊತ್ತಾಗಲ್ಲ ನನ್ನ ಕೈಲಿ. ಹಾಗಾಗಿ ನಾನು ಮಧ್ಯಾಹ್ನದಿಂದ ಏನು ರೆಸಿಪಿನ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ. ಅದು ಏನೋ ಹೊಸದಾಗಿ ಏನಾರು ಟ್ರೈ ಮಾಡಿದ್ರೆ, ಬಟ್ ಹಳೇದೇ ಅಂದರೆ ಮಾಮೂಲಿ ಎಲ್ಲರಿಗೂ ಗೊತ್ತಿರೋದೆ ತೋರಿಸಿರೋದನ್ನೇ ತೋರ್ಸಕ್ಕೆ ಹೋದ್ರೆ ಅದನ್ನೇನು ಶೇರ್ ಮಾಡ್ಕೊಳ್ಕೋಗಲ್ಲ. ಸೊ ಏನು ಡಿಫ್ರೆನ್ಸ್ ಇರಲ್ವಲ್ಲ, ಹಾಗಾಗಿ ತೋರಿಸಲ್ಲ, ಎಲ್ಲರಿಗೂ ಗೊತ್ತಿರತ್ತೆ ಅಂದ್ಬಿಟ್ಟು. ಇವಾಗ ಸಾಂಬಾರು ರೆಡಿ ಮಾಡಿ ಮಾಡ್ಕೊಬಿಡೋಣ. ಇದೇನು ಮಾಮೂಲಿ ಒಂದು ಈರುಳ್ಳಿ ಟೊಮೊಟೊ 2 ಸಣ್ಣದಾಗಿ ಹೆಚ್ಕೊಂಡು ನೋಡಿ, ದಾಲು ಮತ್ತೆ ಬೇಳೆ 2 ಬೇಯಿಸ್ಕೊಂಡು ಕೂಗಿಸ್ಕೊಳ್ತೀನಿ. ಸಿಪ್ಪೆ ಆಮೇಲೆ ಹುಳ ಅನ್ಕೊಂಡ್ಬಿಟ್ಟಿದ್ರೆ ಸಿಪ್ಪೆ ಇದು ತೊಗರಿ ಬೇಳೆದು.
ಎಲ್ಲರಿಗೂ ಕ್ಲಾರಿಟಿ ಕೊಡ್ಬೇಕು. ನಾವು ಯೂಟ್ಯೂಬ್ ಅವರು ಒಂದು ಮಿಸ್ಟೇಕ್ ಮಾಡೋದು ಕಟ್ಟಿಲ್ಲ. ಅಯ್ಯೋ ಹುಳ ಎಲ್ಲ ಬೇಸ್ಕೊಂಡು ತಿನ್ಬಿಟ್ಟಿದ್ದಾರೆ ಇವ್ರು ಅಂತ. ಅದು ಹುಳ ಅಲ್ಲ, ತೊಗರಿ ಬೇಳೆಯಲ್ಲಿ ಸಿಪ್ಪೆ ಬರ್ತಲ್ಲ ಅದು. ಸತಿ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಜಾಸ್ತಿ. ಹಾಗಾಗಿ ಕ್ಲಾರಿಟಿ ಕೊಟ್ಬಿಡ್ಬೇಕು. ಏನ್ತ್ರಲ್ಲಾದ್ರೂ ಕ್ಲಾರಿಟಿ ಇರಬೇಕು. ಹುಳ ಬೈಸ್ಕೊ ತಿಂತವ್ರೆ ಹಂಗ ಅನ್ಕೊಂಡ್ಬಿಡ್ತಾರೆ. ಸೊ ಓಕೆ, ನಮ್ಮ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಿದ್ದೀನಿ. ಚಪಾತಿ, ದಾಲ್ ಇತ್ತು ಬೆಳಗ್ಗೆದೆ, ಅದೇ ದಾಲು. ಮತ್ತು ಇದು ಬಂದು ಸ್ವೀಟ್ ಕಾರ್ನ್ ಮಾಡಿದ್ದೀನಿ ಸೈಡ್ ಡಿಶ್ಗೆ. ಸೊ ಪ್ಲೇಟ್ ರೆಡಿ ಮಾಡಿಟ್ಟಿದ್ದೀನಿ. ಸೌತೆಕಾಯಿ ಮತ್ತು ದಾಲು ಎಲ್ಲನೂ. ಇವಾಗ ಊಟ ಮಾಡುವ ಸಮಯ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಸಿಕ್ಕಾವತ್ತೆ ಸ್ವೆಟ್ ಆಗ್ತಾ ಇದ್ದೀನಿ, ನಿಂತ್ಕೊಂಡು ಆಗ್ತಾ ಇಲ್ಲ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್. ಏನ್ ಬರ್ತಿದ್ಯಾ ತೋರ್ಸು. ಏನ 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 ನೋಡಿಲಿ. ಏ ಇಲ್ಲ ನೋಡ, ಹಾಯ್ ಮಾಡು ಇವ್ರಿಗೆ. ಹಾಯ್ ಮಾಡು.